ಗುಂಡು ಕೋಳಿ ಸಾಲು ಮುದ್ದೆ ತುಂಬಾ ಚೆನ್ನಾಗಾಗಿದೆ ಕಣೆಯಮ್ಮ. ಎಷ್ಟು ರುಚಿ ಇದೆ ಗೊತ್ತಾ, ಮನೇಲಿ ಮಾಡೋದ್ಕಿನ ಇಲ್ಲಿ ತುಂಬಾನೇ ರುಚಿ ಆಗಿದೆ. ಹೌದು ಕಣೆ ರಂಗು, ಬಹಳ ಚೆನ್ನಾಗಿದೆ ಸಾರು. ಗುಂಡು, ನಾನು ಹೇಳಿಲ್ವಾ ಈ ಸಲ ಬಂದು ಹೊಲದಲ್ಲಿ ಅಡುಗೆ ಮಾಡ್ಕೊಂಡು ಉಂಡ್ಲೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಅಂತಂದು. ಅದಕ್ಕೆ ನಾ ಹೇಳಿದ್ದು ಈ ಸಲ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ. ನೋಡು ಇವಾಗ ಸಾಲು ಎಷ್ಟು ರುಚಿಯಾಗಿದೆ ಅಂತ. ಕಣತೆ, ನೀನು ಹೇಳ್ದಂಗೆ ಸಾರು ತುಂಬ ಚೆನ್ನಾಗೈತೆ. ಕೋಳಿ ಚೆನ್ನಾಗೈತೆ ಕಣೆ ಅಮ್ಮಯ್ಯ. ಒಳ್ಳೆ ನೆನ ಇರಂಗೈತೆ ಕೋಳಿ, ಅದಕ್ಕೆ ಸಾರು ತುಂಬ ಚೆನ್ನಾಗೈತೆ. ಕಣತೆ, ಕೋಳಿಗೆ ನೆನೆ ಜಾಸ್ತಿನೇ ಇತ್ತು. ಸಾರು ಮಾಡಕ್ಕಾರ ಒಂದು ಹನಿ ಎಣ್ಣೆ ಬಿಟ್ಟಿದ್ದೆ, ಎಷ್ಟೊಂದು ಎಣ್ಣೆ ಬಿಟ್ಕೊಂಡತ್ ನೋಡು. ನೆನ ಇರೋ ಕೋಳಿನ ತಂದತ್ ಮಾವಯ್ಯ. ಚೆನ್ನಾಗಿರೋ ಕೋಳಿಯವನ್ನ ತಗೊಂಡೆ ಬಂದಾನೆ. ಇಂಥದ್ರಾಗೆಲ್ಲ ಇರ್ತತ್ ಬುದ್ಧಿ ಅನ್ನೋದು. ಆದ್ರೆ ಹಿಂಗ್ ಬಂದಾಗ ಎಲ್ಲರ ಜೊತೆಯ ಚಂದವಾಗಿ ಕುತ್ಕೊಂಡು ಉಣ್ಬೇಕು ಅನ್ನೋದು ಏನೂ ಇಲ್ಲ. ಇಂಥ ಕೆಲಸಗಳು ಮಾಡ್ಕೊಂಡು ಕುತ್ಕೊಳ್ಳೋದು ಏನೋ ಹೋಗಿ ಬಿಡತ್ತೆ ಅತ್ತ ಪಾಪ. ಆ ಮಾವ ಏನ್ ದಿನ ಮಾಡ್ಕೊಂತ ಬಿಡು. ನಮ್ಮಯ್ಯಪ್ಪ ದಿನ ಕುಡ್ಕೊಂಬರ್ತತೆ. ಬಂದ್ ಮನೆನೇ ಸೇರಲ್ಲ ನೋಡು. ಇವತ್ತು ಮನೆಗೆ ಬಂದಿಲ್ಲ. ಬರೋದು ಎಷ್ಟೊತ್ತಿ ಸರ್ ಹೊತ್ತಿಗೆ, ಹೋಗೋದು ಬೆಳಗಿನ ಜಾವಕ್ಕೆ. ಮನೆನೇ ಮಟನೆ ಅನ್ನೋದು ಸೇರೋದೇ ಇಲ್ಲ ನೆಟ್ಟಿಗೆ. ಯಾವಾಗ ಹೋಗೋದು ಯಾವಾಗ ಬರೋದು. ಆ ಮಾವ ಏನ್ ಹಂಗ್ ಮಾಡ್ತತ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇಲ್ವೇ ಮಾವಯ್ಯ ಮನೆಗಳ್ದ. ಯಾವಾಗ ಒಂದ್ ಕಿತ ಹಿಂಗ್ ಮಾಡ್ಕೊಂತ ಬಿಡು. ಅಕ್ಕೆ ಕಣೆ ಅಮ್ಮಯ್ಯ ಹೇಳಿದ್ದು. ಮಗನು ನೆಟ್ಗಿಲ್ಲ, ಈ ಮುದಿಯನೇರ ನೆಟ್ಗಿದ್ದೆಲ್ಲ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಈ ಮುದಿಯನ ಅದೇ ಕೆಲಸ ಮಾಡ್ತದಾನೆ. ಇನ್ನೇನು ಹೇಳ ಮತ್ತೆ. ಅಪ್ಪನು ನೆಟ್ಗಿಲ್ಲ, ಮಗನು ನೆಟ್ಗಿಲ್ಲ, ಹಂಗಾಗೈತಿ. ಹೋಗ್ಲಿ ಬಿಡು ಗುಂಡು, ಬೇಜಾರು ಮಾಡ್ಕೋಬೇಡ. ಈ ತರ ಕೋಳಿ ಸಾಲ್ ಮಾಡ್ಕೊಂಡು ಊಟ ಖುಷಿ ಖುಷಿಯಾಗಿ ಮಾಡ್ಬೇಕು. ಈ ತರ ಬೇಜಾರು ಮಾಡ್ಕೊಂಡೆ ಹೇಗೆ ಹೇಳು. ಇವಾಗ ಬಿಡು, ಏನೂ ಆಗಿಲ್ಲ. ಮಾವ ಬಂದು ಆಮೇಲೆ ಊಟ ಮಾಡ್ತಾಳೆ. ನೀನೀಗ ಊಟ ಮಾಡು ಖುಷಿ ಖುಷಿಯಾಗಿ. ಅಯ್ಯೋ ಏನ್ ಖುಷಿ ಯೋನ ಬಿಡರಂಗು. ಮನೆಗೆ ಯಜಮಾನ್ರುಗಳು ನೆಟ್ಗಿಲ್ಲ ಅಂದ್ಮೇಲೆ ಅದೇನ್ ಖುಷಿ ಬರ್ತತಿ ಹೇಳು. ಮನೆ ಅಂದ್ಮೇಲೆ ಮಠ ಅಂದ್ಮೇಲೆ ಅವರೇ ಬುದ್ಧಿವಾದಿ ಹೇಳ್ಕೊಂಡು ಮನೆನ ನಡ್ಸ್ಕೊಂಡು ಹೋಗ್ಬೇಕು. ಅವಾಗ ಅದೊಂದು ಚಂದ ಇರ್ತತಿ ಮನೆ ಅನ್ನೋದು. ಹಿಂಗೆ ಮಾಡೋದತ್ತ ದೊಡ್ಡವರೇ ತಪ್ಪು ಕೆಲಸ ಮಾಡಿದ್ರೆ ಸಣ್ಣ ಹುಡುಗರು ಹಿಂಗೇನ್ ಮಾಡ್ತೇವೆ ಹೇಳು. ಅವ್ರು ನೋಡಿ ಅದೇ ಕಲಿತೇವೆ. ನಮ್ಮ ಅಜ್ಜ ನಮ್ಮ ಅಪ್ಪ ಏನೇ ಮಾಡ್ತಾರೆ ನಾವಿನ್ಯಾಕೆ ಮಾಡಬಾರ್ದು ಅಂತ ಹೇಳಿ ಮನೆ ಮಕ್ಕಳುಗಳು ಕಲಿಯಕ್ಕಿಲ್ವೇ. ಆ ಹುಡುಗನ್ ತಾಗಿ ಹೇಳಿ ಹಿಂಗೆ ಏನ ಪೀಸ್ ಕುಡಿಯಕ್ಕೆ ತರಿಸ್ಕೊಂಡನೆ ಅಂತ ಆ ಹುಡುಗನಿದ್ರೆ ಕುಡಿಯೋದನ್ನು ತೋರಿಸಿದೆ. ಆ ಹುಡುಗಿಯವನರ ನಮ್ಮ ಅಜ್ಜನೂ ಮಾಡ್ತತಿ, ನಮ್ಮ ಅಪ್ಪ ಏನೋ ಮಾಡ್ತತಿ, ನಾನು ಯಾಕೆ ಮಾಡಬಾರ್ದು ಅಂತ ಕಲಿಯಕ್ಕಿಲ್ವೇ ಅದು. ಇವ್ರಿಗೆ ಒಂದಿಟ್ಟು ಬುದ್ಧಿ ಬೇಡ್ವೆ. ಮತ್ತೆ ಈಗ ಹೋಗ್ಲಿ ಬಿಡ, ಮಾತು ಯಾಕೆ, ಏನ ಆಗೋಗೈತೆ. ಈಗ ನೆಮ್ಮದಿಯಾಗಿ ಉಣ್ಣು. ಗುಂಡು ಊಟ ಮಾಡು, ಆಮೇಲೆ ಮಾತಾಡೋಣಂತೆ. ರಂಗತ್ತೆ ಏನಾಗ್ಲಿ ನಿನಗೆ? ಸುಶೀಲಾ, ನಂಗೇನು ಬೇಡ ಕಣೆ ಅಮ್ಮ, ಸಾಕು. ನಂಗೆ ಲೈಸ್ ಎಲ್ಲ ಬೇಡ. ನಾನು ಲೈಸ್ ಮನೇಲಿ ಊಟ ಮಾಡ್ತೀನಿ. ನಂಗೆ ಮುದ್ದೆನೇ ಹೊಟ್ಟೆ ತುಂಬ್ತಾ ಇದೆ, ಸಾಕು ನನಗಿಷ್ಟೇ. ಅಯ್ಯೋ ಯಾಕತ್ತೆ, ಒಂದಿಟ್ಟು ಅನ್ನ ಹಾಕ್ಸ್ಕಿ, ಅದ್ರ ಮೇಲೆ ಏನೂ ಆಗಲ್ಲ. ಅಯ್ಯೋ ಬೇಡ ಕಣೆ ಅಮ್ಮ, ಮುದ್ದೆ ತುಂಬಾ ದೊಡ್ಡದಾಯ್ತು. ನಂಗೆ ಈ ತರ ದೊಡ್ಡ ಮುದ್ದೆ ಊಟ ಮಾಡಿದ್ಲೆ ಅದೇ ಹೊಟ್ಟೆ ತುಂಬಿಡುತ್ತೆ. ಅಯ್ಯ ಉಣ್ಣೆ ರಂಗು, ಅದೆಂತ ದೊಡ್ಡ ಮುದ್ದೆನೆ. ಅಯ್ಯ ಇಂಥ ಮುದ್ದೆ ಏನ ಮೊಳ್ಳೆಗೆ ಎರಡೆರಡು ಉಣ್ತಾರೆ. ನೀನು ಒಂದ್ ಮುದ್ದೆ ಉಣ್ಣಕ್ಕೆ ಹೊಟ್ಟೆ ತುಂಬ್ತು ಅಂತೀಯ. ಅಯ್ಯೋ ಗುಂಡು, ಎರಡೆರಡ? ಅಯ್ಯೋ ಬೇಡಪ್ಪ, ನಂಗೆ ಒಂದ್ ಮುದ್ದೆನೇ ಸಾಕು. ಇದೇ ನಂಗೆ ಹೋಗ್ತಾ ಇಲ್ಲ. ನೀನು ಎರಡೆರಡು ಅಂತ ಹೇಳ್ತೀಯಲ್ವಾ. ನಾನು ಮುದ್ದೆ ತುಂಬಾ ಚಿಕ್ಕದಾಗಿ ಊಟ ಮಾಡೋದು. ನನ್ನ ಲೇವತಿ ಇದ್ದಾಳಲ್ವಾ, ತುಂಬಾ ಸ್ಮಾಲ್ ಸ್ಮಾಲ್ ಮುದ್ದೆ ಮಾಡ್ತಾಳೆ. ಆ ಸ್ಮಾಲ್ ಮುದ್ದೆ ಊಟ ಮಾಡಿ ರೂಢಿ ಆಗಿದೆ ಅಲ್ವಾ, ಹಂಗಾಗಿ ದೊಡ್ಡ ಮುದ್ದೆ ಊಟ ಮಾಡಕ್ ಆಗದೇ ಇಲ್ಲ. ಅನ್ಕಣತ್ತೆ, ಒಂದ್ ಮುದ್ದೆ ಉಣ್ಣಕ್ಕೆ ಹಿಂಗ ಆಡ್ತೀಯಲ್ಲ. ಅಯ್ಯಯ್ಯ, ಡಾಕ್ಟ್ರಿಗೆ ಮುದ್ದೆನೆ ಉಣ್ಬೇಕು. ರೇವತಿ ನಾನ್ ಮಾಡೋ ಮುದ್ದೆಗೆ 2 ಮುದ್ದೆ ಮಾಡಿರ್ತಾಳೆ. ಅದಕ್ಕೆ ನಿನಗೆ ಉಣ್ಣಕ್ ಆಗ್ತಿಲ್ಲ. ಹೌದು ಕಣೇಮ್ಮ ಸುಶೀಲಾ, ಲೇವತಿ ನೀನ್ ಮಾಡೋ ಮುದ್ದೆಯಲ್ಲಿ 3 ಮುದ್ದೆ ಮಾಡ್ತಾಳೆ. ಪಾಪ ಅವಳು ಅಷ್ಟು ಕಲ್ತಿರೋದು ಹೆಚ್ಚಿನ ಮಾತು. ನಮ್ಮಂಗೆಲ್ ಪಾಪ ದೊಡ್ಡ ದೊಡ್ಡ ಮುದ್ದೆ ಕಟ್ಟಕ್ ಹೋಗ್ಕಳೆ ಹೇಳು. ಈ ಹಳ್ಳಿಯರಂದ್ರೆ ಮತ್ತೆ ದಪ್ಪ ದಪ್ಪನೆಗೆ ಒಂದ್ ಮುದ್ದೆ ಉಂಡ್ರೆ ಹೊಟ್ಟೆ ತುಂಬಬೇಕು ಅಂತ ಹೇಳಿ ಡಿಮ್ನೆಗೆ ಒಂದೊಂದು ದಪ್ಪ ದಪ್ಪನ ಮುದ್ದೆ ಕಟ್ತಾರೆ. ಪಾಪ ಆಕಿ ಮತ್ತೆ ಈ ಕಲ್ತೋಳು ಮತ್ತೆ ಸಣ್ಣ ಸಣ್ಣ ಮುದ್ದೆ ಸಾಕವ್ರವ್ರು ಇದಕ್ಕೆ ಎಷ್ಟು ಬೇಕಾಗಿ ಮಾಡಿದಾಳೆ.
ಗುಂಡು, ಲೇವತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಮುದ್ದೆನ ತುಂಬಾ ಸಾಫ್ಟ್ ಮಾಡ್ತಾಳೆ. ಅದು ಈ ತರ ಸಾಲ ಹಚ್ಕೊಂಡು ಮುದ್ದೆ ನುಂಗ್ತಾ ಇದ್ರೆ ಸ್ಲಾಫ್ಟ್ ಆಗಿ ಒಳಗೆ ಗುಳುಮ್ಮನಾಗ ಹೋಗ್ಬಿಡುತ್ತೆ ಗುಂಡು, ಜಾಲ್ಕೊಂಡು. ಮುದ್ದೆ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಯಾಕತ್ತೆ ನಾನ್ ಚೆನ್ನಾಗಿ ಮಾಡಿಲ್ವೇ? ನೀನ್ ಬಿಡಮ್ಮ, ಅವಳಿಗಿನ ಚೆನ್ನಾಗೇ ಮಾಡ್ತೀಯ. ನೀನಲ್ಲೇ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು ಮುದ್ದೆ ಮಾಡೋದ್ರಲ್ಲಿ. ನೀನ್ ತುಂಬಾನೇ ಚೆನ್ನಾಗೇ ಮಾಡ್ತೀಯ. ನಾನು ಹೇಳಿದ ಹಾಗಲ್ಲ, ಲೇವತಿ ತುಂಬಾ ಚೆನ್ನಾಗೇ ಮಾಡೋದು ಕಲ್ತಿದ್ದಾಳೆ ಅಂತ ಹೇಳಿದು. ಅಯ್ಯೋ, ಅವಳ ಮುಂದೆ ನಿನ್ನ ನೀಡಕ್ಕಾಗತ್ತಾ? ನೀನು ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗೇ ಮಾಡ್ತೀಯ. ಸರ್ ಕಣತೆ, ಅತ್ತೆ ನಿನಗೇನಾಕಿ ಅನ್ನ ಹಾಕ್ಲಾ? ಅಯ್ಯ ಬ್ಯಾಡ್ ಕಣೆ ಅಮ್ಮಯ್ಯ, ಸಾಕು. ಈ ಮುದ್ದೆ ನುಂಗಿ ಎಲ್ಲ ಪೀಸ್ ತಿಂದ್ರೆ ಹೊಟ್ಟೆ ತುಂಬೋಕತ್ತೆ. ಇನ್ನೇನ್ ಬ್ಯಾಡ, ಅನ್ನನ ಮನೆಗೆ ಉಂಟು ತುಂಬಿಡು. ಅಯ್ಯೋ ಅತ್ತೆ, ಮಾಡಿದ್ದೊಂದು ಪಾತ್ರೆ ಅನ್ನ ಹಂಗೆ ಉಳ್ಕೊಳತ್ ಕಣತ್ತೆ. ಪಾಪಣ್ಣೊಂದು ಸ್ವಲ್ಪ ಉಂಡೋದ ಎಲ್ಲ ಹಂಗೆ ಉಳ್ಕೊಳತ್ತೆ. ಅಯ್ಯೋ ಏನಾಗಲ್ ಬಿಡು, ಇದ್ರೆ ಮತ್ತೆ ರಾತ್ರಿಗೆ ಅದ್ದೇ ಉಂಡ್ರಾತು. ಮತ್ತೇನು ಮುದ್ದೆಗಿದ್ದು ಏನು ಮಾಡಕ್ ಹೋಗ್ಬೇಡ. ಅದೇ ಅನ್ನಕ್ಕೆ ಸಾರು ಬಿಸಿ ಮಾಡಿ ಉಣ್ಣಕ್ಕಿಡುವಂತೆ. ಸರ್ ಕಣತ್ತೆ, ಆತ್. ಗುಂಡು, ಊಟ ತುಂಬಾನೇ ಚೆನ್ನಾಗಿತ್ತು ಕಣೆಮ್ಮ. ನಂಗಂತೂ ತೃಪ್ತಿ ಆಯ್ತು. ಹೆಂಗ ಬಿಡು, ನಿನಗೆ ಖುಷಿ ಆತಲ್ಲ. ತಾಡ್ತಾಗ ಅಡುಗೆ ಮಾಡ್ಕೊಂಡು ಉಣ್ಣನ ಅಂತದಳು ನೀನೇ. ನಿನಗೆ ಖುಷಿ ಆತಲ್ಲ, ಸಾಕು ಬಿಡು. ಕಣತ್ತೆ, ನೀನು ಅತ್ತೆ ತಾವ ಹಿಂಗ್ ಹೊಲ್ದಾಗ ಅಡುಗೆ ಮಾಡ್ಕೊಂಡು ಉಣ್ಣನ ಅಂತ ಹೇಳಿದ್ಕೆ ಅತ್ತೆ ಅಂದದ್ದು. ಅದೇ ನಾವೇನಾರು ಹೇಳಿದ್ರೆ ಬೇಡ ಅಂತುತ್ತು. ಹೆಂಗ ನಿನ್ನಿಂದ ನಮಗುವ ಒಂದು ಅವಕಾಶ ಸಿಕ್ತು ಬಿಡು. ಅಯ್ಯೋ ಯಾಕೆ ಅಮ್ಮಯ್ಯ, ಯಾವತ್ತು ನಾವೇನು ಹೊಲ್ದಾಗ ಅಡುಗೆ ಮಾಡ್ಕೊಂಡು ಉಂಡೆ ಇಲ್ವೇ? ಹಂಗಲ್ ಕಣತೆ. ನಾವು ಹೇಳಿದ್ರೆ ಆಟ ನೀನು ಬೇಗ ಕೇಳಕ್ಕಿಲ್ಲ. ಅದೇ ರಂಗತಿ ಹೇಳಿದ್ರೆ ಪಟ್ಟನ ಕೇಳ್ತೀಯಲ್ಲ, ಹಂಗಂತ ಹೇಳ್ದೆ ಆಟೆ. ಮತ್ತೆ ಯೋನ್ ಮಾಡದ್ ಮತ್ತೆ ಯೋನ ತಂಗಿ ಆಸೆ ಪಡ್ತಾಳಲ್ಲ ಅಂತಂದು ಅಂದೆ. ಥ್ಯಾಂಕ್ ಯು ಕಣೆ ಗುಂಡು, ಈ ತರ ಹೊಲ್ದಾಗ ಅಡಿಗೆ ಮಾಡೋದಕ್ಕೆ ಒಪ್ಕೊಂಡಿದ್ಕೆ. ಅದೆಲ್ಲ ಯೋನ್ ಬೇಡ, ನಿನಗೆ ಖುಷಿ ಆತಲ್ಲ, ಸಾಕ್ ಬಿಡು. ಗುಂಡು, ಹೊಟ್ಟೆ ತುಂಬಾ ಊಟ ಆಯ್ತು ಅಲ್ವಾ? ಸುಮ್ನೆ ಹಿಂಗೆ ತೋಟದಲ್ಲಿ ವಾಕ್ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಹೋಗ್. ಅಮ್ಮಯ್ಯ, ಈ ಮಾವಯ್ಯ ಬಂದ್ರೆ ಉಣ್ಣಕ್ಕೆ ಇಟ್ಬಿಟ್ಟು ಎಲ್ಲ ತೆಗೆದು ಬ್ಯಾಗ್ನಾಗ ತುಂಬ್ಕೇಳೆ ಅಮ್ಮಯ್ಯ. ಕತ್ಲಾಗ ಅಷ್ಟೊತ್ತಿ ಮನೆ ಸೇರ್ಕೆನ. ಸರ್ಕಳತ್ತೆ ಆತು. ಪಾಪಣ್ಣ ಎಲ್ಲಿದ್ಯೋ? ಅಯ್ಯೋ, ಮಾವ ಬಲ್ತಾ ಇದ್ದಲೆ. ಗುಂಡು ಯೋನೇ ರಂಗು? ಗುಂಡು, ನಿಂಗೊಂದು ಸರ್ಪ್ರೈಸ್. ಅಯ್ಯೋ ಯೋನೇ ಅದು? ಬಂದಲೋ ಬಾವ ಬಂದಲೋ ನಮ್ ಬಾವ ಬಂದಲೋ. ಗುಂಡು, ಬಂದಲೋ ಬಾವ ಬಂದಲೋ ನಮ್ ಲಂಗು ಬಾವ ಬಂದಲೋ. ಅತೆ ಶುರುವಾತು ರಂಗತ್ತೆ ಡ್ಯಾನ್ಸು. ಗುಂಡು, ನೀನ್ ಕಾಯ್ತಾ ಇದ್ದಲ್ಲ ಇನ್ನು ಮಾವ ಬಂದಿಲ್ಲ ಅಂತ. ಮಾವ ಬಂತು, ಲಂಗ್ ಮಾವ ಬಲ್ತಾ ಇದೆ. ಕುಡಿಯೋದೆಲ್ಲ ಖಾಲಿ ಆಗಿರ್ಬೇಕು. ಅದಕ್ಕೆ ಬರ್ತೈತೆ. ಲಂಗ್ ಮಾವ ಬನ್ನಿ. ಲಂಗ್ ಮಾವ ಬಂದ್ಲಾ? ಬನ್ನಿ. ನೀವು ಬರ್ಲಿಲ್ಲ ಅಂತ ಗುಂಡು ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಬನ್ನಿ ಊಟ ಮಾಡಿ ಬನ್ನಿ. ಅಯ್ಯಯ್ಯ, ಏನ್ ಮಾತಾಡ್ತಿದೀಯ ರಂಗು ನೀನು? ನಾನು ಯಾಕೆ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗನೆ? ಅಯ್ಯೋ ಸುಮ್ಮನೆ ನಿತ್ಕ ನೀನು. ಏನ್ ಮಾತಾಡ್ತೀಯ? ಸುಮ್ಮನಿಲು ಗುಂಡು ನೀನು. ಇವಾಗ ತಾನೇ ಮಾವ ಬರ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ತಾನೆ. ಈಗ ನೋಡು ಲಂಗ್ ಮಾವ ಬಂದೈತೆ. ಏನ್ ಮಾಡೋಣ, ನೀ ಮಾವನ್ ತಗೊಂಡು ಬಂದ್ರೆ ಪಾಡಾತು. ಹೋಗಿ ಅಮ್ಮಯ್ಯ, ಉಣ್ಣಕ್ಕಿಡು. ಸರ್ ಕಣತ್ತೆ. ಲಂಗ್ ಮಾವ ನೀವು ಇಷ್ಟಪಾದ್ಲು ಬರ್ಲಿಲ್ವಲ್ಲ, ಅದಕ್ಕೆ ಗುಂಡು ಬೇಜಾರಲ್ಲಿದ್ಲು. ಈಗ ಅದನ್ನ ಹೇಳಕ್ ಆಗಲ್ವಲ್ಲ, ಅದಕ್ಕೆ ಸುಮ್ನೆ ಸಿಟ್ಟಲ್ಲೇ ಪ್ರೀತಿ ತೋರಿಸ್ತಾ ಇದ್ದಾಳೆ. ಬನ್ನಿ ಊಟ ಮಾಡಿ. ನನಗೆ ಗೊತ್ತು ಕಣೆ ಅವಣ್ಣಿ, ನಿಮ್ಮ ಅಕ್ಕಂದು ಪ್ರೀತಿ ಎಂತದು ಅಂತ ಹೇಳಿ. ಅವಳು ಬೈಯೋದ್ರಲ್ಲೇ ಪ್ರೀತಿ ತೋರಿಸ್ತಾಳೆ. ಹೌದು ಲಂಗ್ ಮಾವ, ನೀವು ಕರೆಕ್ಟಾಗಿ ಹೇಳಿದ್ಲಿ. ಗುಂಡು ಹಂಗೇನೆ ಬೈಯೋದ್ರಲ್ಲೇ ಪ್ರೀತಿ ತೋರಿಸ್ತಾಳೆ. ಹೌದ್ ಕಳವರಂಗೋ, ನಿಮ್ಮ ಅಕ್ಕನ ಪ್ರೀತಿ ಎಂತದು ಅಂತ ನನಗೆ ಗೊತ್ತು. ಸುಮ್ನೆ ಹಂಗ ಮುನಿಸ್ಕೊಂಡಿರ್ತಾಳೆ. ಅಜ್ಜ ಮೇಲೆ ಪ್ರೀತಿ ಇಲ್ದಲೆಯ ಹುಡ್ಕೊಂಬರ್ತಾಳೆ ಎಲ್ಲೊಕ್ಕನ ಅಲ್ಲಿ. ಅದೇ ಮಾವಯ್ಯಗೆ ನಿನ್ ಮ್ಯಾಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟತಿ ಇವತ್ತು. ಲೇ ಅಮ್ಮಯ್ಯ, ನಿನ್ ಮಾಡಕ್ ಬದುಕಿಲ್ವೇನೆ? ಹೋಗೋಗೆ ಪ್ರೀತಿ ಅಂತ ಪ್ರೀತಿ.
ತಾಟೆ ತೊಳೆದು ಉಣ್ಣಕ್ಕಿಡೋಗು. ಇಲ್ಲ ಪ್ರೀತಿ ಗೀತಿ ಅಂತ ಮಾತಾಡ್ಕೊಂಡು ಕುತ್ಕ ಇನ್ನ. ಮನೆಗೆ ಓದ್ತುಂಟೆ ಮನೆ ಹೋಗಿ ಸೇರ್ಕೆನೆ ಬಿಟ್ಟು ಮಾವಯ್ಯ ಪ್ರೀತಿ ಅಂತ ಮಾತಾಡ್ಕೊಂಡು ಕುತ್ಕೊಂಡಾಳೆ. ಹೋಗಿ ಉಣ್ಣಕ್ಕಿಡೋ ಗಡಗಡ. ಸರಿ ಕಣತ್ತೆ, ಆತು, ಇಡ್ತೀನಿ. ಮಾವ ಬಾ ಉಣ್ ಬಾ. ಏನವ ಅಮ್ಮಯ್ಯ ಪಾಪಣ್ಣ ಎತ್ತೋದ್ನವ? ಮಾವ ಪಾಪಣ್ಣ ಮಂಟೆಗಲ ಹೋದ. ಉಂಡ್ಬಿಟ್ಟು ಅದ್ಯಾರೋ ಫ್ರೆಂಡ್ಸ್ ಅವ ಇವರ ಬರ್ತಾನ ದಿಸ್ಕೊಳ್ಳೋದೈತಿ ಅಂತ ಓದ್ಕೊಂಡ್ ಮಾವ. ಅಯ್ಯೋ ಹೌದಾ? ಅವನಿಗೆ ನಾನು ದುಡ್ಡು ಕೊಡ್ಬೇಕಾಗಿತ್ತು ಕಣವ. 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಇಸ್ಕಳ್ದಲ್ಲೇ ಹಂಗೆ ಹೋಗ್ಬಿಟ್ಟ ನೋಡು. ಅವನಿಗೆ 10 ರೂಪಾಯಿ ಕೊಡ್ಬೇಕಾಗಿತ್ತ? ಯಾಕೆ ಮಾವ? ಇನ್ಯಾಕೆ? ಕುಡಿಯೋದಕ್ಕೆ ಲಂಚ. ಅತ್ತಂಬ ಇತ್ತಂಬ ಅಂತ ಆ ಹುಡುಗಿಗೆ ದುಡ್ಡು ಕೊಡ್ತೀನಿ, ಅದನ್ನ ತಂದ್ಕೊಡು ಇದು ತಂದ್ಕೊಡು ಅಂತ ಆಸೆ ಹುಡ್ಸಿ ತಗೊಂಡು ರಚ್ಚಿ ಲಂಚ ಕೊಡ್ಬೇಕಲ್ಲ ಈಗ. ಏನಿಲ್ಲ ಕಣವ. ಅದು ಏನೋ ಆಚೆ ಏನೋ ಬರೆಯಕ್ಕೆ ಪೆನ್ ಗಿನ್ನ ಏನೋ ಬುಕ್ಕ ತಗೋಬೇಕು, 10 ರೂಪಾಯಿ ಕೊಡಜ ಅಂತ ಕೇಳಿದ್ದ. ಅದಕ್ಕೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಎತ್ತಾಗೋದ ಅಂತ ಕೇಳ್ದೆ ಆಟೆ. ಹೌದೇನ ಮಂಟೆಗೆ ಹೋಗಿದ್ದಾನೆ, ಅಲ್ಲೇ ಕೊಟ್ರಾತು ಮನೆಗೆ ಹೋಗಿ ಬಾಬಾ ಉಣ್ ಬಾ. ಸರಿ ಕಣವ, ನೀವೆಲ್ಲ ಉಂಡ್ರಿ ಇಲ್ಲ ಬರ್ರಿ ಕುತ್ಕೊ ಬರ್ರಿ. ಪಾಪ ನನ್ನನ್ನು ಕಾಯ್ಕೆ ಅಂತ ನೀವೆಲ್ಲ ಉಂಡ್ರು ಹೆಂಗ ನಡ್ರಿ ಎಲ್ಲ ಕುತ್ಕೊಂಡ್ರಿ ಉಣ್ಣಕ್ಕೆ. ಈಗ ಗ್ಯಾಸ್ ಬಂತೇನ ಮನೆಯವರೆಲ್ಲ ಎಲ್ರ ಜೊತೆ ಕುತ್ಕೊಂಡು ಉಣ್ಣನ ಅನ್ನೋದು. ಮಾವ ನಾವೆಲ್ಲ ಎಲ್ರು ಉಂಡಾತ್ಕಂಡ್ ಮಾವ. ನೀನ್ ಯಾಕ ಬೋರ್ಲಿಲ್ಲ ಓದ್ತಾತಲ್ಲ ಅತ್ತೆಗೆ ನಿಮ್ಮ ಮಾವ ಬರೋದ್ ಲೇಟ್ ಆಕತಿ, ಎಲ್ಲಾರ ಉಣ್ರಿ ನಿಧಾನಕ್ಕೆ ಬಂದ್ಮೇಲೆ ಈಡಂತಿ ಅಂತ ಅಂದ್ರು. ಅದಕ್ಕೆ ಎಲ್ಲ ಉಣ್ಕಂಡ್ ಮಾವ. ಬಾಬಾ ನೀ ಉಣ್ ಬಾ ಈಗ. ಅಯ್ಯೋ ಹೌದಾ? ಎಲ್ಲರೂ ಉಣ್ಬಿಟ್ರ ಪಾಡತ್ ಬಿಡು. ನಾನು ಎಲ್ಲಿ ನನ್ನ ಕಾಯ್ಕಂತ ಕುತ್ಕೊಂಡಿರ ಎಲ್ಲರೂ ಅಂತ ಮಾಡಿದ್ದೆ. ಹೆಂಗ ಉಂಡ್ರಲ್ಲಿ ಬಿಡ್ಬಿಡು. ತಂಬರವ ಒಂದು ಈಟ್ ತಂಬ, ಜಾಸ್ತಿ ಇಡ್ಬೇಡ, ಒಂದು ಗಿರಕ್ ಮುದ್ದೆ ಇಡ್ ಸಾಕು. ಕಾಯ್ಕೊಂಡು ಕುತ್ಕೊಳಕ್ ಹೋಗ್ತಾರೆ. ಯಾಕೆ ಮಾವ ಒಂದ್ ಮುದ್ದೆ ಉಣ್ತಿದ್ದೆ, ಯಾಕೆ ಇವತ್ತು ಗಿರಕಿಡು ಅಂತಿದ್ಯಾ? ಹೊಟ್ಟೆ ಕಣವ, ಏನೋ ಪೀಸ್ ಏನೋ ತಿನ್ನಕ್ ದಪ್ಪನೆಗೆ ಹಾಕಿ ಕಳಿಸ್ಬಿಟ್ಟಿದೆ. ಈ ಪಾಪನೂ ತಿನ್ಲಿಲ್ಲ, ಹಂಗೆ ಹೋಗ್ಬಿಟ್ಟ. ಅದನ್ನೆಲ್ಲ ನಾನೇ ತಿನ್ನಲ್ಲ, ಹೊಟ್ಟೆ ತುಂಬ್ದಂಗಾಗೈತಿ. ಅದಕ್ಕೆ ಒಂದು ಗಿರಕ್ ಇಟ್ಕೊಂಬಾರವ ಅಂದಿ. ಅಯ್ಯಯ್ಯ ತುಂಬಕ್ಕಿಲ್ವೇ? ಗಂಟ್ ಪೂರ್ತಿ ಗಂಟ್ಲು ಮಠ ಕುಡಿದ್ರೆ ಹೊಟ್ಟೆ ತುಂಬ್ದಂಗಿರ್ತತಿ, ಊಟ ಅಲ್ಲಿ ಇಳಿಬೇಕು. ಸರಿ ಆತ್ ಬಾ ಮಾವ, ಕುತ್ಕೋ ಬಾ. ರಂಗು ಹೊಟ್ಟೆ ತುಂಬ ಉಂಡೆ ಹೆಂಗವ? ಹ್ಞೂ ನಂಗ್ ಮಾವ, ಹೊಟ್ಟೆ ತುಂಬಾ ಊಟ ಮಾಡಿದೆ. ಮತ್ತೆ ಈ ಖುಷಿಗೆ ಏನ್ ಕುಣ್ತಾ ಗಿಣ್ತಾ ಆಗ್ತೀಯ ಹೆಂಗೆ? ಇಲ್ಲ ಲಂಗು ಮಾವ, ಇನ್ನು ಡ್ಯಾನ್ಸೇ ಮಾಡಿಲ್ಲ. ಗುಂಡು ಬೇಜಾರಲ್ಲಿದ್ಲಲ್ವಾ, ಅದಕ್ಕೆ ಡ್ಯಾನ್ಸ್ ಮಾಡಿಲ್ಲ. ಈಗ ಮಾಡೋಣ ಅಂತ ಅನ್ಕೊಂಡಿದೀನಿ. ನನ್ ಜೊತೆ ನೀವು ಬರ್ತೀರಾ? ಇಬ್ರು ಸೇರಿ ಕುಣಿಯೋಣ. ಚೆನ್ನಾಗಿರುತ್ತೆ, ಇಬ್ರು ಸೇರಿ ಕುಣಿದ್ರೆ ನೋಡಕ್ ತುಂಬಾನೇ ಚೆನ್ನಾಗಿರ್ತತೆ. ಕುಣಿಯತ್ತೆ. ಲೇ ಅಮ್ಮಯ್ಯ, ಅಯ್ಯಯ್ಯಯ್ಯಯ್ಯ ಏನ್ ಕುಣ್ಕಂತ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಏನಾಗ ಸುಮ್ಮನಿರತ್ತೆ. ಮಾವಯ್ಯ ರಂಗತ್ತೆ ಕುಣಿಯೋದನ್ನ ನೋಡ್ಬೇಕು. ನೀ ಸುಮ್ ಕುತ್ಕ, ಏನೂ ಆಗಲ್ಲ. ಎಲ್ಲರಿಗೂ ಹುಚ್ಚಿಡ್ದು ಬಿಟ್ಟತ್ತೆ. ಎಲ್ಲರಿಗೂ ಲಂಗು ಲಗಾಮ ಇಲ್ದಂಗ ಆಗ್ಬಿಟ್ಟತ್ ಮನೆಗೆ. ಅದಕ್ಕೆ ಏನಂತವ ರಂಗು, ನಡಿ ಕುಣಿಯೋದೇ ಒಂದ್ ಮಜಾ. ಹೌದಾ ಲಂಗು ಮಾವ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಬನ್ನಿ ಬನ್ನಿ. ಅಯ್ಯೋ ನನ್ ಶಿವನೇ, ಇದೆಲ್ಲ ನನ್ ಕೈ ನೋಡಕ್ ಹಾಕಿಲ್ಲ. ಏ ರಂಗು, ನೀನು ಕುಡ್ದಿದೀಯ? ಗುಂಡು ಪ್ಲೀಸ್ ಗುಂಡು, ಮಾವನ್ ಜೊತೆ ಒಂದೇ ಒಂದ್ ಡ್ಯಾನ್ಸ್ ಮಾಡ್ತೀನಿ ಗುಂಡು. ಅಯ್ಯೋ ನಿಮ್ ಮಾವಗ ಆಟ ತಲೆ ಕಟ್ಟತ್ತೆ ಅಂತ ಮಾಡಿದ್ದೆ, ನಿಂಗೂ ತಲೆ ಕೆಟ್ಬಿಟ್ಟತ್ ಬಿಡು. ಅಯ್ಯ ನಿಮ್ ಅಕ್ಕನ ಏನು ಕೇಳ್ತೀಯವ? ಬಾ ಬಾ ಬಾ. ಮಾವ, ಲಂಗು ಮಾವ, ನೋಡಿ ಇವಾಗ ಹೆಂಗಿರುತ್ತೆ ನನ್ನ ಹಾಡು ಅಂತ. ವಾಲೆ ಮೇಲೆ ಮುಲಗ ಬಾಲು ನನ್ನ ಲಂಗ, ಯಾಲು ಇಲ್ಲ ಸಾಟಿ ಇವ ಬಲೆ ಕಿಲಾಡಿ ಲಂಗ. ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ, ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ. ಓ ಮಾವ ಮೀಸೆ ಮಾವ, ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ. ವಾಲ ಮೇಲೆ ಮುಲಗ ಬಾಲು ನನ್ನ ಲಂಗ, ಯಾಲು ಇಲ್ಲ ಸಾಟಿ ಇವ ಬಲೆ ಕಿಲಾಡಿ ಲಂಗ. ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ, ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ. ಓ ಮಾವ ಲಂಗು ಮಾವ, ಬಾಜಿ ಕಟ್ಟಿ ನೋಡು ಬಾಲೋ ಮೀಸೆ ಮಾವ. ಓಹೋ, ವಾರ
ಮೇರೆ ಮುರುಗ ಬಾರೆ ನನ್ನ ಸಿಂಗ ಸಿಂಗನ ಮುಂದೆ ರಂಗನು ಹೀಗ ಹಿಂಗು ತಿಂದ ಮಂಗ ಬಾಜಿ ಕಟ್ಟಾಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ ಓ ಬಾಜಿ ಕಟ್ಟಾಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ ಓ ಹೆಣ್ಣೆ ಗಂಡು ಬೀರಿ ಹೆಣ್ಣೆ ಬಾಜಿ ಕಟ್ಟಾಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ ಅರೆ ಚೋಡೋ ಅರೆ ದೇಕೋ ಅರೆ ಚೋಡೋ. ಅಯ್ಯೋ ದೇವ್ರೆ, ಇವ್ರಿಬ್ಬರನ್ನ ಹಿಂಗೆ ಬಿಟ್ರೆ ಇನ್ನು ಯೋನ್ ಮಾಡ್ತಾರೋ ಯೋನು. ಮಾವ ಲಂಗು ಮಾವ, ನೀವೂನು ಚೆನ್ನಾಗೇ ಆಡ್ತೀರ. ನಿನ್ನಷ್ಟೇನ್ ಚೆನ್ನಾಗಿ ಆಡಲ್ಲ ಬಿಡು. ನೋಡಿದ್ರಲ್ಲ ಗೆಳೆಯರೆ, ಇವ್ರಿಬ್ಬರನ್ನ ಹಿಂಗೆ ಬಿಟ್ರೆ ಇವತ್ತು ಇಡೀ ದಿನ ಕುಣಿತಾ ಇರ್ತಾರೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.